ಬಾಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋಫಾ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟು, ಸುಮಾರು ದಿನ ಆದಮೇಲೆ ಇಂಡಿಯನ್ ಕ್ರಿಕೆಟ್ ಬಗ್ಗೆ ಮಾತಾಡಿದರೆ MS ಧೋನಿ ಅವರು ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಬಗ್ಗೆ ಮಾತಾಡಿದರೆ 2027 ವರ್ಲ್ಡ್ ಕಪ್ನ ಆಡಬೇಕಾ ಆಡಬಾರ್ದ ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಅಂತ ಕೇಳಿದಾಗ MS ಧೋನಿ ಹೇಳಿರೋದೇನು ಅಂತಂದರೆ, ಯಾಕೆ ಆಡಬಾರ್ದು, ಅವ್ರು ಇವಾಗ ರೀಸೆಂಟಾಗಿ ಇರೋವಂಥ ಫಾರ್ಮ್ನ ನೋಡ್ತು ಅಂತಂದರೆ, ICC ರ್ಯಾಂಕಿಂಗ್ನ ನೋಡ್ತು ಅಂತಂದರೆ, ಮೇಲ್ಗಡೆ ಬಂದಿರೋದು ನೋಡ್ತು ಅಂತಂದರೆ ಏನಕ್ಕೆ ಆಡಬಾರ್ದು, ಅವರು ಏಜ್ ಇಸ್ ಜಸ್ಟ್ ಎ ನಂಬರ್ ಅಂತ ಹೇಳಿದರೆ, ಅವ್ರು ಆಡಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಇಂಡಿಯನ್ ಟೀಮು ಇವಾಗ ಯಾವ ಥರ ಇದೆ ಅಂತ, ಇವಾಗ ಇಂಡಿಯನ್ ಟೀಮ್ ಫೇವ್ರೇಟ್ಸ್ ಅಂತ ಒಂದು ಕ್ವಶನ್ ಬರುತ್ತೆ MS ಧೋನಿ ಅವರ ಇಂಟರ್ವ್ಯೂಲಿ. ಫೇವ್ರೇಟ್ಸ್ ಮಾತ್ರ ಅಲ್ಲ ಆಗಿರೋ ಡೇಂಜರಸ್ ಟೀಮು ಇಂಡಿಯಾ. ಇವಾಗ ಅವ್ರು ಆಡ್ತಿರುತ್ತ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ನೋಡ್ತು ಅಂದರೆ ಆ ಲೆವೆಲಿಗಿದೆ. ಇಂಡಿಯಾ ಕ್ಲಿಯರ್ ಫೇವ್ರೇಟ್ಸ್ ಇದ್ದಾರೆ ಈ ವರ್ಲ್ಡ್ ಕಪ್ನ ಗೆಲ್ಲೋದಕ್ಕೆ. ಬಟ್ ಒಂದೇ ಒಂದು ಫ್ಯಾಕ್ಟರ್ ಏನು ಎಫೆಕ್ಟ್ ಆಗ್ಬೋದು ನಮಗೆ ವರ್ಲ್ಡ್ ಕಪ್ಪಲ್ಲಿ ಅಂತಂದರೆ, ಅದು ಡ್ಯೂ ಫ್ಯಾಕ್ಟರು. ಯಾವ ಕಡೆಗೆ ಬೇಕಾದ್ರೂ ಟರ್ನ್ ಆಗ್ಬಿಡ್ಬೋದು. ಯಾಕಂದರೆ ಇದು T20 ಗೇಮು, ಇದೇನು ಟೆಸ್ಟ್ ಅಲ್ಲ ಅಥವಾ ODI ಅಲ್ಲ. ಇಲ್ಲಿ ಸ್ಕಿಲ್ ಮ್ಯಾಟ್ರ್ ಆಗುತ್ತೆ ಅಂತ ಹೇಳೋದಕ್ಕೆ. ಹೌದು, ಸ್ಕಿಲ್ ಮ್ಯಾಟ್ರ್ ಆಗುತ್ತೆ, T20 ಇಲ್ಲ ಅಂತಲ್ಲ. ಬಟ್ ಡ್ಯೂ ಫ್ಯಾಕ್ಟರು, ಟಾಸು, ಇವೆಲ್ಲ ಕ್ರೂಷಿಯಲ್ ಆಗೋಗ್ಬಿಡುತ್ತೆ ಒಂದೊಂದು ಟೈಮು. ಅವಾಗ ಏನು ಬೇಕಾದರೂ ಆಗ್ಬೋದು. ಅವಾಗ ಬೇರೆಯವ್ರ ಫೇವ್ರೇಟ್ಸ್ ಆದರೂ ಆಗ್ಬಿಡ್ಬೋದು ಅನ್ನೋ ಥರ ಇದೆ. ಬಟ್ ಇಂಡಿಯಾ ಕ್ಲಿಯರ್ ಫೇವ್ರೇಟ್ಸ್ ಇದ್ರೆ ಡೇಂಜರಸ್ ಟೀಮು, ಡಿಸ್ಟ್ರಕ್ಟಿವ್ ಟೀಮ್ ಥರ ಕಾಣಿಸ್ತದೆ ಈ ವರ್ಲ್ಡ್ ಕಪ್ಪಲ್ಲಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 2, ರಿಕಿ ಪಾಂಟಿಂಗ್ ಅವರು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ, ಒಂದು ಸ್ಟ್ರಾಂಗ್ ಅವರ ಒಪಿನಿಯನ್ ಹೇಳ್ತಾ ಇದ್ದಾರೆ. ಅಭಿಷೇಕ್ ಶರ್ಮಾ ಇಸ್ ಎ ಸ್ಟ್ರಾಂಗ್ ಪ್ಲೇಯರ್. ಅವರು ಈ ಒಂದು ಟೂರ್ನಮೆಂಟಲ್ಲಿ ವರ್ಲ್ಡ್ ಕಪ್ಪಲ್ಲಿ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆದರೂ ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. ಎಷ್ಟೋ ಮ್ಯಾಚಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಆಗ್ಬೋದು, ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಕೂಡ ಆಗ್ಬೋದು, ಹೈಯೆಸ್ಟ್ ರನ್ ಗೆಟರ್ ಆಗ್ಬೋದು ಈ ಟೂರ್ನಮೆಂಟಲ್ಲಿ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಅದು ನಿಜ ಕೂಡ ಹೌದು. ಸುಮಾರು ಜನಕ್ಕೆ ಯಾರು ಕೇಳ್ತಾರೆ, ಯಾಕಂದರೆ ಓಪನಿಂಗ್ ಶಾಟಲ್ಲೇ ಬರ್ತಾರೆ ಅವರು, ಜೊತೆಗೆ ಹಾಕೊಂಡು ಚೆನ್ನಾಗಿ ರುಬ್ತಾ ಇರ್ತಾರೆ. ಹೈಯೆಸ್ಟ್ ರನ್ ಗೆಟರ್ ಬೇರೆ ಆಗಿದ್ದಾರೆ. ಏನಲ್ಲಿ ಟಾಪಲ್ಲೇನೋ ಬರ್ತಾರೆ ಇಂಡಿಯಾ ಪರವಾಗಿ ಹೈಯೆಸ್ಟ್ ರನ್ ಗೆಟರ್ ಅಂತ ಬಂದಾಗ ಲಾಸ್ಟ್ ಇಯರ್ಲಿ ಇವರು ಕೂಡ ಒಂದು ಟಾಪ್ ಲಿಸ್ಟಲ್ಲೇ ಬರ್ತಾರೆ ತಿಲಕ್ ವರ್ಮಾ ಜೊತೆಗೆ. ಸೊ ಖಂಡಿತ ಇವ್ರು ಹೊಡಿಬೋದು ಅಂತಲೇ ಎಲ್ಲರೂ ಹೇಳೋದು. ಯಾಕಂದರೆ ಮೋಸ್ಟ್ ಪಾಸಿಬಲ್ ಆಪರ್ಚುನಿಟಿ ಯಾರಿಗೆ ಅನ್ನೋದು ಓಪನರ್ಸ್ಗೆ. ಅಪ್ಡೇಟ್ ನಂಬರ್ 3, ಸಂಜಯ್ ಮಂಜ್ರೇಕರ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಬಗ್ಗೆ. ಅವ್ರು ಹೇಳೋ ಪ್ರಕಾರ ನೋಡ್ತಾರೆ, ಹೌದು ನಿಜ ಕೂಡ ಅನ್ಸುತ್ತೆ, ಮಿನಿಯನ್ಸ್ ಥರ ಕಾಣಿಸ್ತಾರೆ ಪಾಕಿಸ್ತಾನದವರು. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ರೈವಲ್ರಿ ಡಸಂಟ್ ಎಕ್ಸಿಸ್ಟ್ ನಾವು ಅಂತ ಹೇಳಿದರೆ, ಹೌದು ಅದೇ ಥರನೇ ಕಾಣಿಸ್ಕೊಂಡಿರೋದು. ಯಾಕೆಂತಂದರೆ ಇವ್ರು ಆಡ್ತಿರುವಂಥ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಏನಿದೆ ಅದು ಇಂಡಿಯಾ ಅಗೇನ್ಸ್ಟ್ ಹೇಳಿದಾಗ. ಇವಾಗ ಬಿಡಿ ಆಸ್ಟ್ರೇಲಿಯಾ ಮೇಲೆ ಏನೋ 3 ಮ್ಯಾಚ್ನ ಗೆದ್ದಿರ್ಬೋದು, ಬಟ್ ಆಸ್ಟ್ರೇಲಿಯಾದಲ್ಲಿ ಸುಮಾರು ಪ್ಲೇಯರ್ಸ್ ಮಿಸ್ ಆಗಿದ್ರು ಆ ಒಂದು ಸೀರೀಸಲ್ಲಿ. ಜೊತೆಗೆ ಏನೇನೇನೋ ಆಯಿತು, ಸ್ವಲ್ಪ ಅಂಪೈರ್ಸ್ಗಳ ಫಾಲ್ಟು ಕೂಡ ಇತ್ತು, ಅವ್ರ ಕಡೆಗೆ ಡಿಸಿಷನ್ಗಳು ಸಿಕ್ಕಾಪಟ್ಟೆ ಹೋದೋ. ಸೊ ಅದೆಲ್ಲ ನೋಡ್ತು ಅಂದರೆ ಆಸ್ಟ್ರೇಲಿಯಾದವರು ಏನೋ ಆಗಿರ್ಬೋದು ಆಸ್ಟ್ರೇಲಿಯಾ ಟೀಮ್ಗೆ. ಬಟ್ ವರ್ಲ್ಡ್ ಕಪ್ಪಲ್ಲಿ ಆಸ್ಟ್ರೇಲಿಯಾ ಯಾವ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡ್ತಾರೆ ಅಂತ ನೋಡಿ ಇವರಂತೆ ಇರಿ. ಹೌದು ಏನೋ ಮಿಸ್ ಆಗಿರ್ಬೋದು ಪ್ಲೇಯರ್ಸ್ಗಳು, ಸ್ವಲ್ಪ ಪ್ಲೇಯರ್ಸ್ಗಳು, ಬಟ್ ಆದರೂ ಕೂಡ ಆಸ್ಟ್ರೇಲಿಯನ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಅವ್ರು ವರ್ಲ್ಡ್ ಕಪ್ಪಲ್ಲಿ ಏನು ಅಂತ ಖಂಡಿತ ತೋರಿಸ್ತಾರೆ. ಪಾಕಿಸ್ತಾನ ವರ್ಲ್ಡ್ ಕಪ್ಪಲ್ಲಿ ಮತ್ತೆ ಅವ್ರು ಏನು ಅಂತ ತೋರಿಸ್ತಾರೆ ನೋಡಿ ಇವರಂತೆ. ಸೊ ಅವ್ರು ಅದನ್ನೇ ಹೇಳಿರೋದು, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮುಂಚೆ ಇತ್ತಲ್ಲ ರೈವಲ್ರಿ, ಇಲ್ಲ ಗುರು ಸಿಕ್ಕಾಪಟ್ಟೆ ಕ್ಲೋಸ್ ಮ್ಯಾಚ್ಗಳು, ಸೈಕ್ ಮ್ಯಾಚ್ಗಳು ಇರ್ತವೆ, ಇವ್ರ ಮೇಲೆ ಗೆಲ್ಲೇಬೇಕು, ಇವ್ರು ಬುಡಕ್ಕೆ ಬರ್ಸ್ತಾರೆ ನಮಗೆ, ಬಾಯಿಗೆ ಬರ್ಸ್ತಾರೆ ನಮಗೆ ಅನ್ನೋ ಥರ ಎಲ್ಲ ಇವಾಗ ಖಂಡಿತ ಇಲ್ಲ. ಮೆನಿಯನ್ಸ್ ಥರ ಕಾಣಿಸ್ತಾರೆ ಅವರು. ಯಾವುದೋ ಒಂದು ಅಸೋಸಿಯೇಟ್ ನೇಷನ್ಗೆ ಹೊಡೆದಂಗಿರುತ್ತೆ. ಸೊ ಕಾಂಪಿಟೇಷನ್ ಎಲ್ಲ ಏನೂ ಇಲ್ಲ. ಅವ್ರು ಆಡಿಲ್ಲ ಅಂತಂದರೆ ಯಾವುದೋ ಒಂದು ಅಸೋಸಿಯೇಟ್ ನೇಷನು ಜಿಂಬಾಬ್ವೆ ಮೇಲೋ, ಅಥವಾ ಜಿಂಬಾಬ್ವೆ ಅಲ್ಲ ಯಾವುದೋ ಒಂದು ಐರ್ಲ್ಯಾಂಡ್ ಮೇಲೋ, ಐರ್ಲ್ಯಾಂಡು ಅಲ್ಲ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ನೇಪಾಳು ಅಲ್ಲ ಅಂತ ಕನ್ಸಿಡರ್. ನೇಪಾಳು ಚೆನ್ನಾಗಿ ಆಡ್ತಾ ಇದ್ದಾರೆ ಇವಾಗ ಕ್ರಿಕೆಟ್ನ ಅವ್ರ ಸ್ಟ್ಯಾಂಡರ್ಡ್ಸಿಗೆ ನೋಡ್ತು ಅಂತ ಅಂದರೆ. ಪಾಕಿಸ್ತಾನ ಟೀಮು ಯಾವ ಟೀಮ್ ಮೇಲೆ ಬೇಕಾದ್ರೂ ಸೋಲ್ಬೋದು ಅವರು, ಸಿಂಪಲಾಗೆ ಸೋತಿದ್ದಾರೆ. ಅದು ವರ್ಲ್ಡ್ ಕಪ್ಸಲ್ಲೇ ಸೋತಿದ್ದಾರೆ. ಎಂತೆಂಥ ಚಿಕ್ಕ ನೇಷನ್ಗಳ ಮೇಲೆ, USA ಮೇಲೆಲ್ಲ ಸೋತೋಗ್ಬಿಟ್ಟಿದ್ದಾರೆ. ಸೊ ನೋಡೋಣ ಇನ್ನು ಈ ಒಂದು ಟೂರ್ನಮೆಂಟಲ್ಲಿ ಯಾರು ಅಪ್ಸೆಟ್ಗಳು ಕೊಡ್ತಾರೋ ಪಾಕಿಸ್ತಾನ್ಗೆ ಅಂತ. ಅಪ್ಡೇಟ್ ನಂಬರ್ 4, ಆಕಾಶ್ ಚೋಪ್ರಾ ಅವರು ಸಂಜು ಸ್ಯಾಮ್ಸನ್ ಅವ್ರ ಬಗ್ಗೆ ಮಾತಾಡ್ತಾರೆ. ಯು ಫೀಲ್ ಸ್ಯಾಡ್ ಫಾರ್ ಸಂಜು ಸ್ಯಾಮ್ಸನ್ ಫಾರ್ ಶೋರ್, ಬಟ್ ದ ಟ್ರೂತ್ ಈಸ್ ದಟ್ ಹಿ ಹ್ಯಾಸ್ ವೇಸ್ಟೆಡ್ ಹಿಸ್ ಆಪರ್ಚುನಿಟೀಸ್ ಅಂತ ಹೇಳಿದರೆ. ಹೌದು ಖಂಡಿತ ಹಂಗೆ ಅನಿಸುತ್ತೆ. ನೋಡಿ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಿದೆ, ಅದಕ್ಕಿಂತ ಮುಂಚೆ ಒಂದು ಸೀರೀಸ್ ಆಯಿತು. ಇನ್ಫ್ಯಾಕ್ಟ್ ಇದರಲ್ಲಿ ಬೆಟ್ರಾಗಿ ಪರ್ಫಾರ್ಮ್ ಮಾಡಬೇಕಾಗಿತ್ತು ಅವರು. ಓಪನಿಂಗ್ ಶಾಟ್ ನಾವು ಅಲ್ಲಿ ಫಿಕ್ಸ್ ಮಾಡ್ಕೊಬೇಕು ಅಂತ ಅಂದಾಗ, ಇವಾಗ ಇಶಾನ್ ಕಿಶನ್ ಇಷ್ಟೊಂದು ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತಾ ಇರಬೇಕಾದ್ರೆ, ತಿಲಕ್ ವರ್ಮಾ ಬೇರೆ ಟೀಮಿಗೆ ಎಂಟ್ರಿ ಕೊಡ್ತಾ ಇರಬೇಕಾದ್ರೆ ಸಂಜು ಸ್ಯಾಮ್ಸನ್ ಆಡಿಸಿಲ್ಲ ಅಂತ ಯಾರು ತಾನೇ ಕೇಳೋಕ್ಕಾಗತ್ತೆ ಹೇಳಿ. 5 ಮ್ಯಾಚ್ನು ಕೂಡ ಫ್ಲಾಪ್ ಶೋ ತೋರಿಸಿದ್ದು ಸಂಜು ಸ್ಯಾಮ್ಸನು. ಇವಾಗ ಇಶಾನ್ ಕಿಶನ್ಗೆ ಓಪನ್ ಮಾಡಿಸಿ ಅಂತಲೇ ಎಲ್ಲರೂ ಕೇಳೋದು. ಇಶಾನ್ ಕಿಶನ್ ಸಖತ್ತಾಗಿ ಆಡ್ತಾರೆ, ಅವ್ರ ಕೈಲೇ ಓಪನ್ ಮಾಡಿಸಿ ಇಬ್ಬರು ಬ್ಲಾಸ್ಟ್ ಕೊಡ್ತಾರೆ. ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಇಬ್ಬರು ಸೇರ್ಕೊಂಡ್ಬಿಡ್ತು ಅಂತಂದರೆ ತಿಂದಾಕ್ಬಿಡ್ತಾರೆ ಆಪೋನೆಂಟ್ಗಳನ್ನ ಅಂತಲೇ ಎಲ್ಲರೂ ಸಹ ಹೇಳೋದು. ಗೊತ್ತಿಲ್ಲ ಅದೇನಾಗುತ್ತೆ ಅಂತ. ವರ್ಲ್ಡ್ ಕಪ್ ಫಸ್ಟ್ ಮ್ಯಾಚಲ್ಲಿ USA ಅಗೇನ್ಸ್ಟು ಅವ್ರ ಮೇಲೆ ಆಡಿಸ್ತವ್ರೆ, ಖಂಡಿತ ಅವ್ರ ಮೇಲೆ ಅವರು ಫಾರ್ಮಿಗೆ ಬರಬೇಕು. ಇಲ್ಲಾಂದ್ರೆ ಅಲ್ವೇನವರು ಬೇಗ ಔಟ್ ಆಯಿತು ಅಂತಂದರೆ ಖಂಡಿತ ಬೇರೆ ಮ್ಯಾಚ್ಗಳಲ್ಲಿ ಆಪರ್ಚುನಿಟಿ ಕೊಡೋದು ಸಿಕ್ಕಾಪಟ್ಟೆ ಡೌಟ್ ಕಾಣಿಸ್ತಾ ಇದೆ. ಅಪ್ಡೇಟ್ ನಂಬರ್ 5, ಮಿಚೆಲ್ ಮಾರ್ಷ್ ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ, ಆಸ್ಟ್ರೇಲಿಯನ್ ಕ್ಯಾಪ್ಟನ್ನು. ವಿ ಆರ್ ಗೋಯಿಂಗ್ ಟು ವರ್ಲ್ಡ್ ಕಪ್ ಟು ಟ್ರೈ ಆ್ಯಂಡ್ ವಿನ್ ಇಟ್. ಆಸ್ ಆಸ್ಟ್ರೇಲಿಯನ್ಸ್ ವಿ ಟ್ರಸ್ಟ್ ದ ಪೀಪಲ್ ಆ್ಯಂಡ್ ಹ್ಯಾವ್ ನೋ ಸೆಕ್ಯೂರಿಟಿ ಕನ್ಸರ್ನ್ಸ್ ಅಂತ ಹೇಳಿದರೆ. ಅಂದರೆ ಇವ್ರಿಗೆ ಎಲ್ಲೋಗೋದಕ್ಕೂ ಕೂಡ ಸೆಕ್ಯೂರಿಟಿ ಕನ್ಸರ್ನ್ಸು, ನಮಗೆ ಭಯ ಆಗ್ತಾ ಇದೆ. ಹಂಗಿದ್ರೆ ಅವ್ರು ಹೋಗ್ಬಿಟ್ಟು ಪಾಕಿಸ್ತಾನದಲ್ಲಿ ಸೀರೀಸೇ ಆಡ್ತಾ ಇರಲಿಲ್ಲ.
ಹಂಗೆ ಭಯ ಇದ್ದಿತ್ತು ಅಂತಂದರೆ ಆಸ್ಟ್ರೇಲಿಯನ್ಸ್ನ ಖಂಡಿತ ಮೆಚ್ಕೊಳ್ಳೇಬೇಕು, ದಿಲ್ ತೋರಿಸ್ತಾರೆ. ಅದು ಏನೇ ಇರಲಿ, ಪಾಕಿಸ್ತಾನದಲ್ಲಿ ಅದೇನೇ ಆಗ್ತಾ ಇರಲಿ, ಬೇರೆ ಕಡೆನೂ ಏನೇ ಆಗ್ತಾ ಇರಲಿ, ಒಳ್ಳೆ ಒಂಥರ ದಿಲ್ ತೋರಿಸ್ಬಿಟ್ಟು ಆಡೋದಕ್ಕೆ ಅಂತ ಹೋಗ್ತಾರೆ. ಆ್ಯಂಡ್ ನಮಗೆ ಸೆಕ್ಯೂರಿಟಿ ಕನ್ಸರ್ನ್ಸು ಅಂದರೆ ಸೆಕ್ಯೂರಿಟಿ ಕನ್ಸರ್ನ್ಸ್ನ ಇವರು ಅಲ್ಲಿ ಪಾಕಿಸ್ತಾನದವರು ಆಸ್ಟ್ರೇಲಿಯನ್ಸಿಗೆ ಕೇಳ್ತಾವ್ರು, ನಿಮ್ಗೆ ಅಲ್ಲಿ ಇಂಡಿಯಾದಲ್ಲಿ ಹೋಗ್ಬಿಟ್ಟು ಆಡೋದಕ್ಕೆ ಹೆಂಗೆ ಹಂಗೆ ಹಿಂಗೆ ಅದು ಇದು ಅಂತ ಎಲ್ಲ. ಸೊ ಇಂಡಿಯಾದಲ್ಲಿ ಬಂದ್ಬಿಟ್ಟು ಆಡೋದಕ್ಕೆ ಯಾರಿಗೂ ಕೂಡ ಸೆಕ್ಯೂರಿಟಿ ಕನ್ಸರ್ನ್ಸ್ಗಳು ಅದು ಇದು ಎಲ್ಲ ಸುಮ್ಮನೆ ಇವರೆಲ್ಲ ಪೊಲಿಟಿಕಲ್ ಗಿಮಿಕ್ಸ್ನ ಮಾಡೋದ್ರೆ ರಾಜಕಾರಣ ಮಾಡ್ತಾರಲ್ಲಪ್ಪ ದೇಶಗಳು, ಈ ಪಾಕಿಸ್ತಾನ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಫಾರ್ ದಟ್ ಮ್ಯಾಟರ್ ಇಂಡಿಯಾನೂ ಕೂಡ ಆಗಿರ್ಬೋದು, ಏನೂ ಆಗೋದಿಲ್ಲ ಅಲ್ಲಿ. ಅಷ್ಟು ಸೆಕ್ಯೂರಿಟಿ ಕೊಡ್ತೀವಿ. ಇನ್ಫ್ಯಾಕ್ಟ್ ಇಂಡಿಯಾದವ್ರನ್ನೇ ಹೇಳಿದ್ರು ಬಾಂಗ್ಲಾದೇಶವ್ರಿಗೆ, ನಿಮಗೆ ಸಿಕ್ಕಾಪಟ್ಟೆ ಸೆಕ್ಯೂರಿಟಿನ ಕೊಡ್ತೀವಿ, ಟ್ರಿಪಲ್ ಸೆಕ್ಯೂರಿಟಿ, ಟ್ರಿಪಲ್ ಅಲ್ಲ, ನಿಮಗೆ ಎಷ್ಟು ಯಾವ ಥರ ಸೆಕ್ಯೂರಿಟಿ ಬೇಕೋ ಅಷ್ಟೆಕ್ಸ್ ಸೆಕ್ಯೂರಿಟಿನ ಕೂಡ ಕೊಡ್ತೀವಿ ನಾವು, ಬಂದು ಆಡ್ರಿ ನೀವು ಅಂತ ಇಂಡಿಯಾದವ್ರನ್ನೇ ಹೇಳಿದರು. ಬಟ್ ಅವ್ರು ಅದಕ್ಕೂ ಕೂಡ ಒಪ್ಕೊಂಡಿಲ್ಲ. ಸೊ ಅವ್ರಿಗೆ ಸೆಕ್ಯೂರಿಟಿ ಕನ್ಸರ್ನ್ಸ್ ಅಂತೆ. ಸೊ ಇವ್ರು ನೋಡ್ತಂದ್ರೆ ಆಸ್ಟ್ರೇಲಿಯಾದವ್ರು ಹೇಳ್ತಾರೆ, ನಮ್ಗೆ ಎಲ್ಲಿ ಹೋಗ್ಬಿಟ್ಟು ಆಡೋದಕ್ಕೂ ಸೆಕ್ಯೂರಿಟಿ ಕನ್ಸರ್ನ್ಸ್, ನಾವು ಒಂಥರ ದೇಶಕ್ಕೆ ಆಡೋಕೆ ಹೋಗ್ತಾ ಇದ್ದೀವಿ, ನಾವು ಈ ಥರ ಎಲ್ಲ ಎದ್ರುಕೊಂಡು ಕೂರೋಂಗಿಲ್ಲ ಅಂತ ಹೇಳ್ತಾರೆ. ಇವ್ರು ನೋಡ್ತವ್ರೆ ಎದ್ರುಕೊಂಡು ಕೂತ್ಕೊಂತವ್ರೆ. ಏನು ಹೇಳೋಣ ಇದಕ್ಕೆ?